ಮರ ಮಡ್ಗಾಸ್ಕರ್ ಮತ್ತು ಮೊರಿಷಿಯಸ್ ಅಲ್ಲಿ ಸಿಗುತ್ತೆ. ಬನ್ನಿ ಬನ್ನಿ ಹೋಗಿ. ಸ್ಲೋ ಸೌಂಡ್ ಮಾಡಬೇಡಿ, ನಾನಕ್ಕೂ ಮುಖ ತೋರಿಸಿ. ಪೋಸ್ ಕೊಡ್ರಪ್ಪ, ಪೋಸ್ ಕೊಡಿ. ಯಾವ ಬುದ್ಧಿ ಬರುತ್ತೋ ಏನೋ, ಯಾವ ಕಾಲದಲ್ಲಿ ಮಳೆ ಬರಬೇಕು, ಯಾವ ಕಾಲದಲ್ಲಿ ಬಿಸಿಲು ಬರಬೇಕು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಿಸ್ಕೋಬಾರ್ದು ಅಂತ ಆ 3 ಮಂಗಗಳು ಇಲ್ಲಿದ್ದಾವೆ. ಏನೋ ಫಂಗಸ್ ಬೆಳ್ಕೊಂಡಿರೋದು. ಶ್ರೀಲಂಕಾದಿಂದ ತರಿಸ್ಬಿಟ್ಟು ಇಲ್ಲಿ ಟೀ ಎಸ್ಟೇಟ್ಗಳು ಶುರು ಆಗಿದೆ. ಮೊರಿಷಿಯಸ್. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸಾಗೇ ಇರಿ. ನಾನಿದ್ದೀನಿ ಬೋಸ್ಚೆರಿ ಟೀ ಫ್ಯಾಕ್ಟ್ರಿ ಹತ್ರ. ಇದಕ್ಕೂ ಮುಂಚೆ ಒಂದ್ಸಲ ಟೀ ಫ್ಯಾಕ್ಟ್ರಿ ವಿಡಿಯೋ ಮಾಡಿದ್ದೆ, ಬಟ್ ಅವರು ಸ್ವಲ್ಪ ಪ್ರೈವೇಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ರಿಮೂವ್ ಮಾಡೋಕ್ಕೆ ಹೇಳಿದ್ರು. ಇವರು ಟೀ ಎಸ್ಟೇಟ್ ಮಾಡಲಿಕ್ಕೆ ಟೀದು ಬೀಜಗಳನ್ನ ಶ್ರೀಲಂಕಾಯಿಂದ ತರಿಸಿದ್ರಂತೆ. ಶ್ರೀಲಂಕಾಯಿಂದ ತರಿಸ್ಬಿಟ್ಟು ಇಲ್ಲಿ ಟೀ ಎಸ್ಟೇಟ್ಗಳು ಶುರು ಆಗಿದೆ. ಮೊರಿಷಿಯಸಲ್ಲಿ 3 ಎಸ್ಟೇಟ್ಗಳಿದ್ದಾವೆ, ಹಾಗೆ 3 ಟೀ ಫ್ಯಾಕ್ಟ್ರಿಗಳು ಕೂಡ ಇದ್ದಾವೆ. ಏನೋ ಫಂಗಸ್ ಬೆಳ್ಕೊಂಡಿರೋದು. ಏನಪ್ಪ ಇದು ಅನ್ಕೊತ ಇದೆ. ಫಂಗಸ್ ಬೆಳೆದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಲ್ಲೋ ಇಲ್ಲೆಲ್ಲ ಟೀ ಪ್ಲಾಂಟ್ಗಳಿದ್ದಾವೆ. ಆ ಕಡೆನೇ ಕೆರೆ ಇದೆ ಇವ್ರದ್ದು. ಬೋಸ್ಚೆರಿ ಲೇಕೇನೆ ಇದು. ಇದೆಲ್ಲ ಬೋಸ್ಚೆರಿ ಅವರ ಪ್ರೈವೇಟ್ ಪ್ರಾಪರ್ಟಿ. ತುಂಬಾ ದೊಡ್ಡದಾಗಿದೆ ಪ್ರಾಪರ್ಟಿ ಇವ್ರದ್ದು. ಅಲ್ಲಿ ನೀವು ನೋಡ್ಬೋದು ರೆಸಾರ್ಟ್ ಇದೆ. ಹೋಗ್ತೀನಿ, ಅಲ್ಲಿಗೂ ತೋರಿಸ್ತೀನಿ ನಿಮಗೆ. ಬನ್ನಿ. ಇಲ್ಲಿ ನೋಡ್ಬೋದು ನೀವೆಲ್ಲ, ಇದೆಲ್ಲ ಟೀ ಪ್ಲಾಂಟ್ಸು ಕಟಾವ್ ಆಗಿದೆ. ಇವಾಗ ಕಟ್ ಮಾಡಿದ್ದಾರೆ ಅನಿಸುತ್ತೆ ಚಿಗುರಲಿಕ್ಕೆ. ಇದನ್ನು ಟೈಮ್ ತಗೊಳುತ್ತೆ. ಮಂಕಿ 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 ಮಂಗ ಇದೆ ಇಲ್ಲಿ. ಇಲ್ಲೆಲ್ಲ ಪೂರ್ತಿಯಾಗಿ ಫಾರೆಸ್ಟ್ ಏರಿಯಾ ಥರನೇ ಇದೆ. ಇಲ್ಲಿ ಅನಿಮಲ್ಸ್ ಕೂಡ ಇದ್ದಾವೆ, ಮಂಗಗಳಿದ್ದಾವೆ, ಜಿಂಕೆಗಳಿದ್ದಾವೆ. ಜಿಂಕೆಗಳನ್ನ ನಾನು ಇವಾಗ ತೋರಿಸ್ತೀನಿ. ನಂತರ ಇದನ್ನು ತೋರಿಸ್ಬಿಟ್ಟು ನೆಕ್ಸ್ಟ್ ಹೋಗುವಾಗ ಜಿಂಕೆಗಳನ್ನ ತೋರಿಸ್ತೀನಿ ನಿಮಗೆ. ಬ್ಯಾಂಬೂಸ್ ನೋಡ್ರಿ ಎಷ್ಟು ದೊಡ್ಡದಾಗಿದ್ದಾವೆ ಅಂದರೆ ಬ್ಯಾಂಬೂಸು. ನೋಡಿ ನೀವೇ. ಇದೇ ಫಸ್ಟ್ ನಾನು ಇಷ್ಟು ದಪ್ಪ ಬ್ಯಾಂಬೂಗಳನ್ನ ನೋಡಿರೋದು. ಆವಾಗಲೇ ಹೇಳಿದೆ ಬೋಸ್ಚೆರಿ ರೆಸಾರ್ಟ್ ಇದೆ ಅಂತ. ನೋಡಿ ಇಲ್ಲೇ ಇದೆ ಬೋಸ್ಚೆರಿ ರೆಸಾರ್ಟ್. ಇದು ಇಲ್ಲಿ ಟೂರಿಸ್ಟ್ ತುಂಬ ಜನ ಬರ್ತಾರೆ. ಒಂದು ಟೀ ಫ್ಯಾಕ್ಟ್ರಿನ ಮತ್ತು ಟೀ ಎಸ್ಟೇಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಮತ್ತು ಇಲ್ಲೇ ರೆಸಾರ್ಟ್ ಸಹ ಇರೋದ್ರಿಂದ ತುಂಬ ಜನ ಬರ್ತಾರೆ ಇಲ್ಲಿ. ಗಾಂಧೀಜಿಯವರ 3 ಮಂಗಗಳ ಬಗ್ಗೆ ಯಾರೆಲ್ಲ ಕೇಳಿದ್ದೀರಾ? ಯಾರು ಕೇಳಿಲ್ಲ ಅಂತ ಕೇಳಬೇಕು. ಎಲ್ಲರೂ ಕೇಳಿರ್ತೀರ. ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಿಸ್ಕೋಬಾರ್ದು ಅಂತ ಆ 3 ಮಂಗಗಳು ಇಲ್ಲಿದ್ದಾವೆ.
ಬೋಸ್ಚೆರಿ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಾರಿಷಿಯಸಲ್ಲಿ. ಇಲ್ಲಿ ನೋಡ್ಬೋದು ಪಾರ್ಕ್ ಥರ ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲಿ ಕೆರೆ ಇದೆ, ಡಕ್ಗಳಿದ್ದಾವೆ, ಜಿಂಕೆಗಳಿದ್ದಾವೆ. ಪೂರ್ತಿಯಾಗಿ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನೇನೆಲ್ಲ ಮಾಡ್ಬೋದು ಅದೇ ಥರ ಇದೆ. ಫಾರೆಸ್ಟಿಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸುತ್ತಲೂ ಮರಗಳು, ತುಂಬಾ ಚೆನ್ನಾಗಿದೆ. ಮಳೆ ಶುರು ಆಯಿತು ಗುರು, ಚಳಿ ಜೊತೆ ಮತ್ತೆ ಮಳೆ. ಮಾರಿಷಿಯಸ್ ಮಳೆಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಯಾವ ಕಾಲದಲ್ಲಿ ಮಳೆ ಬರಬೇಕು, ಯಾವ ಕಾಲದಲ್ಲಿ ಬಿಸಿಲು ಬರಬೇಕು, ಯಾವ ಕಾಲದಲ್ಲಿ ಚಳಿ ಆಗಬೇಕು, ಇವೆಲ್ಲ ಹೇಳ್ಕೊಡ್ಬೇಕು ಮಾರಿಷಿಯಸಲ್ಲಿ. ಅಲ್ಲೊಂದು ಕಪ್ಪುದು ಡಕ್ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಡೇಂಜರಸ್ ಇದೆ ಅದು ಕಪ್ಪುದು, ಹುಷಾರಾಗಿರಿ ಅಂತ ಹೇಳಿದ್ರು. ಕೋಳಿಗಳು ಇದ್ದಾವೆ. ಓಯ್, ಏನು ಮಾಡ್ತಿದ್ಯಾ ನೀನಿಲ್ಲಿ? ಓಯ್, ಬಿಳಿ ಡಕ್ಗಳು ಕೂಡ ಇದ್ದಾವೆ, ತೋರಿಸ್ತೀನಿ ಇರಿ. ಬನ್ನಿ 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 ಬನ್ನಿ. ಓಯ್, ತಿರುಗ್ರಿ ಈ ಕಡೆ ಸ್ವಲ್ಪ. ಬನ್ರೋ, ತಿರುಗ್ರಿ ಈ ಕಡೆ, ಮುಖ ತೋರಿಸಿ. ಪೋಸ್ ಕೊಡ್ರಪ್ಪ, ಪೋಸ್ ಕೊಡಿ, ಪೋಸ್ ಕೊಡಿ. ಏಯ್ ಬನ್ನಿ, ಹೇಳಿದ ಮಾತು ಕೇಳಲ್ಲ ಇವ್ರುಗಳು. ಓಯ್ ಓಯ್ ಓಯ್, ಬನ್ರು. ಇವಾಗ ನಿಮಗೆ ಬೋಸ್ಚೆರಿ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ. ಹೇಗಿದೆ ರೆಸ್ಟೋರೆಂಟ್ ನೋಡೋಣ, ಬನ್ನಿ ಹೋಗೋಣ. ಇಲ್ಲಿ ನಮಗೆ 2 ಸಿಂಹಗಳು ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾವೆ. ಭಯ ಆಗ್ತಿದೆಯಾ ನಿಮಗೆ? ನಾವು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾರಿಷಿಯಸ್ಸಲ್ಲಿ ಕಂಪ್ಯಾರಿಟಿವ್ಲಿ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೊತ್ತಾ. ಸುತ್ತ ಬೆಟ್ಟಗಳಿದ್ದಾವೆ, ಗ್ರೀನ್ರಿ. ಇಲ್ಲಿ 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 ಮೂಗಿಲಿ ಇದೆ. ಇಲ್ಲಿ ನಿಮಗೆ ಹೇಳಿದ್ದೀನಿ ಅನಿಸುತ್ತೆ, ಈ ಕಂಟ್ರಿನಲ್ಲಿ ಸ್ನೇಕ್ ಇರೋದಿಲ್ಲ. ಸೊ ಆವಿಲ್ಲ ಅಂದರೆ ಈ ಥರ ಇಲಿಗಳ ಹಾವಳಿ ಜಾಸ್ತಿ ಇರುತ್ತೆ. ಇಲ್ಲಿನೂ ಅದೇ ಥರ ಇದೆ. ಇಲ್ಲಿ ಜಿಂಕೆಗಳಿದ್ದಾವೆ, ತುಂಬಾ ಜಿಂಕೆಗಳಿದ್ದಾವೆ. ನಾನು ನೋಡಿದ್ರೆ ಹತ್ರ ಹೋದರೆ ಓಡೋಗ್ತಾವೋ ಏನೋ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ, ಬಟ್ ದೂರದಿಂದ ಅಂತೂ ತೋರಿಸ್ತೀನಿ. ಹತ್ರ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ದೊಡ್ಡ ಬನ್ನಿ ಬನ್ನಿ ಹೋಗೋಣ.
ಸೌಂಡ್ ಮಾಡಬೇಡಿ. ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರಪ್ಪ. ಎಲ್ಲರೂ ಎದ್ದು ನಿಂತ್ಕೊಂತಿದ್ದಾರೆ. ನೋಡಿ ಹತ್ರ ಹೋದರೆ ಡಿಸ್ಟರ್ಬ್ ಮಾಡ್ತೀನೋ ಏನೋ. ನಾನು ಎದ್ದು ಆ ಕಡೆ ಹೋಗೋಕ್ಕೆ ಶುರು ಮಾಡಿದ್ರು. ಅಯ್ಯೋ ಹೋಗ್ತೀನಿ ಬಿಡ್ರೋ. ನಿಮಗೆ ಫ್ಯಾಕ್ಟ್ರಿಗೂ ಕರ್ಕೊಂಡು ಹೋಗೋಣ, ಫ್ಯಾಕ್ಟ್ರಿ ತೋರಿಸೋಣ ಅಂದ್ಕೊಂಡೆ. ಬಟ್ ಮಾರ್ನಿಂಗ್ ಬರಬೇಕಂತೆ. ನಾವು ಬಂದಿದ್ದು ಲೇಟ್ ಆಯಿತು, ಮಧ್ಯಾಹ್ನ ಬಂದಿದ್ದು. ಮಧ್ಯಾಹ್ನ ಮನೆಯಿಂದ ಹೊರಟಿದ್ದು ಮಧ್ಯಾಹ್ನ. ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ 3 o'clock ಏನೋ ಆಗಿತ್ತು. ಇಲ್ಲಿ ಕೂತ್ಕೊಂಡು ಜಿಂಕೆಗಳನ್ನ ವೀಕ್ಷಣೆ ಮಾಡ್ಬೋದು. ಅಲ್ಲಿ ಕಾಣಿಸ್ತಿದ್ದಾವೆ ಜಿಂಕೆಗಳು. ಸೊ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಈ ಮರ ಪಾಂದುನೂಸ್ ಅಂತೆ. ಈ ಮರ ಮಡ್ಗಾಸ್ಕರ್ ಮತ್ತು ಮೊರಿಷಿಯಸ್ಸಲ್ಲಿ ಸಿಗುತ್ತೆ. ಇಲ್ಲಿ ಕಾಣಿಸ್ತಿದೆಲ್ಲ, ಇದೇ ಟೀ ಫ್ಯಾಕ್ಟ್ರಿ. ಇವಾಗ ಕ್ಲೋಸ್ ಆಗಿದೆ, ತೋರ್ಸೋಕ್ಕಾಗಲ್ಲ ನಿಮಗೆ. ಬೆಳಗ್ಗೆ ಓಪನ್ ಇರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಲವ್ ಯು ಆಲ್. ಒಂದಿಷ್ಟು ತರಲೆ ತಮಾಷೆಗಳನ್ನ ಮಾಡಿಕೊಂಡು, ಮನಸ್ಸಿಗೆ ಮುದ ನೀಡುವಂಥ ಸನ್ಸೆಟ್ನ ನೋಡಿಕೊಂಡು, ಒಂದಿಷ್ಟು ಫೋಟೋ ತೆಕ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ದಿನ ತುಂಬಾ ಚೆನ್ನಾಗಿತ್ತು. ನಿಮ್ಮ ದಿನವೂ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಟಾಟಾ, ಬಾಯ್ ಬಾಯ್.